ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಲ್ಮೆಯ ದೂರದರ್ಶನ ಚಂದನ ವಾಹಿನಿಯ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಥೈರಾಯ್ಡ್ ಸಮಸ್ಯೆಗೆ ಯೋಗ ಚಿಕಿತ್ಸೆ ಮೂಲಕ ಏನೆಲ್ಲ ಅಭ್ಯಾಸಗಳನ್ನು ಮಾಡಬಹುದು, ಅದನ್ನು ಪರಿಹರಿಸಿಕೊಳ್ಳಬಹುದು ಎನ್ನುವುದನ್ನು ಇವತ್ತು ನೋಡೋಣ. ಥೈರಾಯ್ಡ್ ಸಮಸ್ಯೆಗೆ ನಾವು ವಿಪರೀತಕರಣಿ ಅಭ್ಯಾಸವನ್ನು ಮಾಡಬೇಕು. ವಿಪರೀತಕರಣಿ ಅಭ್ಯಾಸವನ್ನು ಹೇಗೆ ಮಾಡೋದು ಹೇಳಿದರೆ ನೋಡಿ, ಗೋಡೆಯ ಸಹಾಯದೊಂದಿಗೆ ನಾವು ಮಾಡುವಂಥದ್ದು. ಇಲ್ಲಿ ಕೆಲವೊಂದು ಪರಿಕರಗಳನ್ನು ನಾವು ಜೋಡಿಸಿದ್ದೇವೆ. ಒಂದು ಸ್ಲ್ಯಾಂಟಿಂಗ್ ಇರುವ ವುಡನ್ ಇನ್ಸ್ಟ್ರೂಮೆಂಟ್ ಇದೆ, ಅದ್ರ ಜೊತೆಗೆ ಬಟ್ಟೆಯನ್ನು ರೋಲ್ ಮಾಡಿದ್ದೀವಿ, ಒಂದು ದಿಮ್ಮನಿಟ್ಟಿದ್ದೀವಿ. ಇದರ ಮೂಲಕ ನಾವು ತಲೆ ಕೆಳಗಾಗಿ ಕಾಲು ಮೇಲು ಮಾಡಿ ಮಲಗಿಕೊಳ್ಳುವ ಒಂದು ವ್ಯವಸ್ಥೆ. ಹೇಗೆ ನೋಡೋಣ. ಈಗ ನಿಧಾನವಾಗಿ ಬಲಬದಿಯಿಂದ ಬೆಂಡರ್ ಮೇಲೆ ಕೂತ್ಕೊಳ್ಳಿ. ಎರಡೂ ಕೈಯಿಂದ ಹಗ್ಗವನ್ನು ಹಿಡ್ಕೊಳ್ಳೋದು. ನಿಧಾನವಾಗಿ ಎರಡೂ ಕಾಲನ್ನು ಗೋಡೆಗೆ ತಾಗಿಸ್ತಾ ನೇರ ಮಾಡ್ತಾ ಪೃಷ್ಠವನ್ನು ಗೋಡೆಗೆ ತಾಗಿಸೋದು. ಹಾಗೆ ನಿಧಾನವಾಗಿ ಹಗ್ಗದಿಂದ ಕೈಗಳನ್ನು ಹಾಗೆ ಕೆಳಗಿಳಿಸ್ತಾ ನಿಧಾನವಾಗಿ ನಮ್ಮ ಭುಜವನ್ನು ಇಲ್ಲಿ ಈ ರೋಲರಿಗೆ ಕೊಡೋದು. ಕೆಳಗೆ ಬನ್ನಿ. ಎಸ್, ಇನ್ನು ಮೇಲೋಗಿ ಕುತ್ತಿಗೆ ಭಾಗವನ್ನು ಈ ರೋಲಿಗೆ ಕೊಡಬೇಕು. ಎಸ್, ಹೀಗೆ. ಎಸ್, ಕೆಳಗೆ ಬನ್ನಿ. ಹಾಂ, ಹಗ್ಗ ಇಟ್ಕೊಳ್ಳಿ. ಸ್ವಲ್ಪ ಮೇಲೋಗಿ. ಎಸ್, ಹಾಂ, ಎಸ್. ಇಲ್ಲಿ ನಮ್ಮ ಕುತ್ತಿಗೆ ಮತ್ತು ಭುಜದ ಭಾಗ ಈ ರೋಲ್ ಆಗಿ ಇಟ್ಟಿರುವ ಬಟ್ಟೆಯ ಮೇಲಿದೆ. ಎದೆ ಭಾಗ ವಿಶಾಲ ಆಗಿದೆ. ಬೆನ್ನಿಗೆ ಸಪೋರ್ಟ್ ಇದೆ. ಕಾಲು ಕೂಡ ಗೋಡೆಗೆ ತಾಗಿದೆ. ಇದು ವಿಪರೀತ ಕರಣಿ ಎನ್ನುವ ಅಭ್ಯಾಸ. ಈ ಸ್ಥಿತಿಯಲ್ಲಿ ನಮ್ಮ ಕುತ್ತಿಗೆ ಭಾಗದ ಸ್ಥಿತಿಯನ್ನು ಗಮನಿಸ್ತಾ ಹೋಗೋಣ. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಉಸಿರಾಟವನ್ನು ಮಾಡ್ತಾ ಕುತ್ತಿಗೆಯಲ್ಲಿ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಮೂಗಿನಿಂದ ಗಾಳಿ ತಗೊಂಡು ಗಂಟಲಿನಲ್ಲಿ ಗಾಳಿ ತುಂಬಿ ಬಾಯಿ ತೆರೆದು ಓಂಕಾರದ ಉಚ್ಚಾರಣೆಯನ್ನು ಮಾಡೋಣ. ಆ. ಸಹಜವಾದ ಉಸಿರಾಟವಿರಲಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರು ತಗೊಳ್ಳೋಣ. ಆ. ಸಹಜವಾದ ಉಸಿರಾಟವಿರಲಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರು ತಗೊಳ್ಳೋಣ. ಗಂಟಲಿನಲ್ಲಿ ಗಾಳಿ ತುಂಬೋಣ. ಬಾಯಿ ತೆರೆದು ಬಾಯಿ ಮೂಲಕ ಓಂಕಾರದ ಸ್ಪಷ್ಟ ಉಚ್ಚಾರವನ್ನು ಮಾಡೋಣ. ಆ. ದೀರ್ಘ ಉಸಿರು ತಗೊಳ್ಳೋಣ. ಗಂಟಲಿನಲ್ಲಿ ಗಾಳಿ ತುಂಬೋಣ. ಬಾಯಿ ತೆರೆದು ಆ. ಹೀಗೆ ಓಂಕಾರದ ಉಚ್ಚಾರಣೆಯನ್ನು ನಮ್ಮ ಗಂಟಲಿನಲ್ಲಿ ಉಚ್ಚರಿಸಬೇಕು. ಆಗ ನಮ್ಮ ಈ ಥೈರಾಯ್ಡ್ ಗ್ರಂಥಿಗಳು ಆ್ಯಕ್ಟಿವೇಟ್ ಆಗ್ತವೆ. ಅಲ್ಲಿರುವ ಒತ್ತಡಗಳು ಕಡಿಮೆ ಆಗತ್ತೆ. ಆರಾಮದಾಯಕವಾದ ಸ್ಥಿತಿ ಸಿಗ್ತದೆ. ಈ ಸ್ಥಿತಿಯಲ್ಲಿ ನೀವು ಗಮನಿಸ್ಬೋದು ನೋಡಿ, ಎದೆಯ ವಿಶಾಲತೆಗೊಂಡಿದೆ. ಅದರ ಮೂಲಕ ನಮ್ಮ ಶ್ವಾಸಕೋಶಕ್ಕೆ ವಿಶೇಷವಾದ ಅಭ್ಯಾಸ ಸಿಕ್ಕತ್ತೆ ಮತ್ತು ಕುತ್ತಿಗೆ ಭಾಗಕ್ಕೆ ಹೆಚ್ಚು
ಒಂದು ಟ್ರ್ಯಾಕ್ಷನ್ ಆಗ್ತಾ ಇದೆ ಅಲ್ಲಿ ಮೂಲಕ ನಮ್ಮ ಈ ಸೊಂಟದ ಭಾಗ, ಬೆನ್ನಿನ ಭಾಗ ಆರಾಮಾಗಿ ಒಂದು ಕರ್ವೇಚರ್ ಇರುವಂತಹ ಸ್ಥಿತಿಯಲ್ಲಿ ಅದು ಆರಾಮಾಗಿ ಮಲ್ಕೊಂಡಿದ್ದಾರೆ. ಈ ರೀತಿಯಲ್ಲಿದ್ದಾಗ ಬೆನ್ನಿನ ಭಾಗ ಮತ್ತು ಹೊಟ್ಟೆಯ ಭಾಗ, ಎದೆಯ ಭಾಗ, ಕುತ್ತಿಗೆಯ ಭಾಗ ಮತ್ತು ಮುಖ್ಯವಾಗಿ ತಲೆಯ ಭಾಗ, ಈ ಎಲ್ಲ ಭಾಗಕ್ಕೂ ರಕ್ತ ಸರಬರಾಜಿನ ವ್ಯವಸ್ಥೆ ತುಂಬ ಚೆನ್ನಾಗಾಗತ್ತೆ. ತನ್ಮೂಲಕ ಆ ಒಂದು ಗ್ರಂಥಿಯ ಆ್ಯಕ್ಟಿವೇಷನ್ಗೆ ಈ ಒಂದು ವಿಪರೀತಕರಣಿ ತುಂಬ ಉಪಯುಕ್ತವಾದ ಅಭ್ಯಾಸ. ಸ್ವಲ್ಪ ಹೊತ್ತು ಒಂದು 10 ಬಾರಿ, 12 ಬಾರಿ ಮತ್ತು 15 ಬಾರಿ ಸಮಾಧಾನವಾಗಿ ಆ ಆಕಾರವನ್ನು ಉಚ್ಚಾರ ಮಾಡ್ತಾ ಆಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತ ಸ್ಥಿತಿಯಲ್ಲಿದ್ದು ಸಮಾಧಾನವಾಗಿದ್ದು ನಿಧಾನವಾಗಿ ಹಾಗೆ ಕಾಲನ್ನು ಮಡಿಸ್ತಾ ಕೆಳಗಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಇನ್ನೂ ಸ್ವಲ್ಪ ಕೆಳಗೆ ಹೋಗೋಣ. ಎಸ್, ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಎಸ್, ಇಲ್ಲೇ ಕಾಲುಗಳನ್ನು ಅಗಲ ಮಾಡಿ ಸ್ವಲ್ಪ ಹೊತ್ತು ಹಾಗೆ ವಿಶ್ರಾಂತಿಯನ್ನು ಪಡೆಯೋಣ. ಈ ವಿಪರೀತಕರಣೆ ಆದಮೇಲೆ ಕೆಳಗೆ ಬಂದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ವಿಶ್ರಾಂತಿಯನ್ನು ಪಡಿಬೇಕು. ಯಾಕೆಂದರೆ ಕೆಲವೊಮ್ಮೆ ಕಾಲುಗಳನ್ನು ಮೇಲ್ ಮಾಡಿ ಆ ಒಂದು ಕುತ್ತಿಗೆ ಭಾಗವನ್ನು ಆ ರೋಲರ್ ಮೇಲೆ ಇಟ್ಟಾಗ ಸ್ವಲ್ಪ ಒತ್ತಡ ಆಗ್ಬೋದು ಕೆಲವೊಮ್ಮೆ. ಹಾಗಾಗಿ ಆ ಸಮಸ್ಯೆ ಬರಬಾರ್ದು, ಮುಂದಿನ ಹಂತದಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ ಅಲ್ಲಿಂದ ವಿಶ್ರಾಂತಿಯನ್ನು ಪಡೆದು ಮುಂದಕ್ಕೆ ಹೋಗುವ ವಿಧಾನ. ಇದು ವಿಪರೀತಕರಣಿ ಅಭ್ಯಾಸ. ಇಲ್ಲಿಂದ ನಾವು ಮುಂದಿನ ಮತ್ತು ಕೊನೆಯ ಅಭ್ಯಾಸವು ಯಾವುದು ಅನ್ನೋದನ್ನು ನೋಡೋಣ. ಇದಕ್ಕೊಂದು ಉಸಿರಾಟದ ಹಂತ ಇದೆ, ಅದಕ್ಕೆ ಉಜ್ಜಾಯಿ ಪ್ರಾಣಾಯಾಮ ಅಂತ ಕರಿತೇವೆ. ಈಗ ನೋಡೋಣ ಉಜ್ಜಾಯಿ ಪ್ರಾಣಾಯಾಮ ಹೇಗೆ ಅಂತ. ಈ ಉಜ್ಜಾಯಿ ಪ್ರಾಣಾಯಾಮಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಗೋಡೆಗೆ ಒಂದು ಉರುಟಾದ ದಿಂಬನ್ನಿಟ್ಟು, ಅಂದರೆ ಬಿಗ್ ಬುಲ್ಸ್ಟರನ್ನಿಟ್ಟು, ಅಡ್ಡಲಾಗಿ ಒಂದೆರಡು ತಲೆದಿಂಬನ್ನಿಟ್ಟು ಅದರ ಮೇಲೆ ಮಲ್ಕೊಳ್ಬೇಕಾಗತ್ತೆ. ಅದರ ನಂತರ ಅಭ್ಯಾಸ ಹೇಗೆ ಅಂತ ನೋಡೋಣ. ನಿಧಾನವಾಗಿ ಬನ್ನಿ. ಬೆನ್ನಿನ ಮೂಲವನ್ನು ಆ ಬುಲ್ಸ್ಟರಿಗೆ ಕೊಡಿ, ಪೂರ್ತಿ ಹಿಂದಕ್ಕೆ ಹೋಗಿ ಕೂತ್ಕೊಳ್ಳಿ. ನಿಧಾನವಾಗಿ ಹಾಗೆ ಅದರ ಹಿಂದೆ ಮಲ್ಕೊಳ್ಳಿ. ನಿಮ್ಮ ಈ ತಲೆದಿಂಬು ನಿಮ್ಮ ಭುಜ ಮತ್ತು ಕುತ್ತಿಗೆಗೆ ತಾಗಿರಲಿ. ನಿಧಾನವಾಗಿ ಹಾಗೆ ಕೈಗಳನ್ನು ಕೆಳಮುಖವಾಗಿಬಿಡಿ. ಮೊಣಕೈಗಳು ನೆಲಕ್ಕೆ ತಾಗಿರಲಿ, ಅಂಗೈಗಳು ಮೇಲ್ಮುಖವಾಗಿರಲಿ. ಕಾಲನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ ಆರಾಮದಲ್ಲಿ. ಎಸ್, ಈ ರೀತಿಯಾಗಿ ಸಹಜವಾಗಿ ಮಲಗಿದಾಗ ನಮ್ಮ ಎದೆಯ ಭಾಗವನ್ನು ನಾವು ಗಮನಿಸ್ಬೋದು, ವಿಸ್ತಾರಗೊಂಡಿದೆ. ಹಿಂದೆ ಒಂದು ಪಿಲ್ಲೋ ಇಟ್ಟಿರೋ ಕಾರಣವಾಗಿ ನಮ್ಮ ಎದೆ ವಿಸ್ತಾರಗೊಂಡಿದೆ. ಆ ಎಕ್ಸ್ಪ್ಯಾನ್ಷನ್ ಆಫ್ ಹಾರ್ಟಿಂದ ನಮಗೆ ಉಸಿರಾಟದ ಹಂತ ತುಂಬ ಚೆನ್ನಾಗಿ ನಡೆಯುತ್ತೆ. ಇದು ಥೈರಾಯ್ಡ್ ಸಮಸ್ಯೆಗೆ ವಿಶ್ರಾಂತಿಯನ್ನು ಕೊಡುವ ಒಂದು ವಿಧಾನ. ಈ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವನ್ನು ಮಾಡ್ತಾ, ಯಾಕೆ ಹೇಳಿದರೆ ಈ ಥೈರಾಯ್ಡ್ ಸಮಸ್ಯೆಯಲ್ಲಿ ಕುತ್ತಿಗೆ ಭಾಗಕ್ಕೆ ಹೆಚ್ಚು ಎಳೆತವನ್ನು ಕೊಟ್ಟಿರ್ತೀವಿ ಮತ್ತು ಅಭ್ಯಾಸವನ್ನು ಕೊಟ್ಟಿರ್ತೀವಿ. ಈ ಹಂತದಲ್ಲಿ ಕುತ್ತಿಗೆ ಭಾಗದ ಎಲ್ಲ ಮಾಂಸಖಂಡಗಳು ಮತ್ತು ನರಕೇಂದ್ರಗಳು ವಿಶ್ರಾಂತ ಸ್ಥಿತಿಗೆ ತಲುಪಬೇಕಾಗ್ತದೆ. ಆ ಸ್ಥಿತಿಯನ್ನು ತಲುಪಬೇಕಾದ್ರೆ ಒಂದು ಉಸಿರಾಟದ ಹಂತದ ಅಭ್ಯಾಸ ಬೇಕಾಗತ್ತೆ ಮತ್ತು ಅವರ ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿಯೂ ಆನಂದವನ್ನು ಉಂಟು ಮಾಡಿಕೊಳ್ಳಬೇಕು ಮತ್ತು ಅಭ್ಯಾಸದಲ್ಲಾಗಿರುವ ಅನೇಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಒಂದು ಉಜ್ಜಾಯಿ ಪ್ರಾಣಾಯಾಮ ಅತ್ಯಂತ ಸಹಕಾರಿಯಾಗಿದೆ. ಹಾಗಾದರೆ ಬನ್ನಿ, ಈಗ ಈ ಉಜ್ಜಾಯಿ ಪ್ರಾಣಾಯಾಮವನ್ನು ಹೇಗೆ ಅನುಭವಿಸುವುದು ಅಥವಾ ಹೇಗೆ ಮಾಡುವುದು ಅನ್ನೋದನ್ನು ಈಗ ನೋಡೋಣ. ಈ ರೀತಿ ಮಲಗಿದಾಗ ಸಮಾಧಾನವಾಗಿ ಎರಡೂ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ಹೊರಗಡೆ ಬಿಡೋದು, ಹೊಟ್ಟೆಯಿಂದ ಮೂಗಿನವರೆಗೆ ಗಾಳಿಯನ್ನು ಹೊರಗಡೆ ಹಾಕೋದು, ಹೊಟ್ಟೆಯಲ್ಲಿರುವ ಗಾಳಿಯನ್ನೆಲ್ಲ ಹೊರಗೆ ಹಾಕಿ ಖಾಲಿ 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 ಸಂಪೂರ್ಣ ಖಾಲಿ ಆಗಬೇಕು. ನಂತರ ನಿಧಾನವಾಗಿ ಮೂಗಿನ ಹೊಳ್ಳೆಯಿಂದ ಹಾಗೇ ಉಸಿರು ತಗೊಳ್ತಾ ಕುತ್ತಿಗೆ, ಎದೆ, ಹೊಟ್ಟೆಯ ಭಾಗವನ್ನು ಉಬ್ಬಿಸ್ತಾ ಇದನ್ನು ಮೇಲ್ಮುಖವಾಗಿ ಎಳಿಬೇಕು. ಎಕ್ಸ್ಪ್ಯಾನ್ಷನ್ ಆಫ್ ದ ಸ್ಟಮಕ್ ರೀಜನ್, ಬ್ಲೋಟಿಂಗ್ ಆಫ್ ದ ಸ್ಟಮಕ್ ರೀಜನ್. ಅಂದರೆ ಹೊಟ್ಟೆಯ ಭಾಗ ಹೇಗಿರಬೇಕು ಅಂದರೆ ಬಲೂನ್ನಲ್ಲಿ ಗಾಳಿ ತುಂಬಿದಾಗ ಬಲೂನ್ ಹೇಗೆ ಉಬ್ಬುತ್ತೆ ಹಾಗೆ ಈ ಹೊಟ್ಟೆ ಉಬ್ಬಬೇಕು. ಹಾಗೆ ಉಸಿರು ಬಿಡ್ತಾ ಹಾಗೇ ಅಲ್ಲಿ ಪೂರ್ತಿ ಖಾಲಿ ಆಗಬೇಕು. ಸಡಿಲಬಡಿ ಸಂಪೂರ್ಣ ಖಾಲಿ ಆಗಲಿ. ಹೀಗೆ ಈ ಹೊಟ್ಟೆಯ ಭಾಗದ ಉಸಿರಾಟವನ್ನು ಸ್ವಲ್ಪ ಹೊತ್ತು ಗಮನಿಸ್ತಾ ನಂತರ ನಮ್ಮ ಗಮನವನ್ನು ಈ ಕುತ್ತಿಗೆ ಭಾಗದಲ್ಲಿ ಕೊಡಬೇಕು. ಈ ಉಜ್ಜಾಯಿ ಪ್ರಾಣಾಯಾಮ ಕುತ್ತಿಗೆ ಭಾಗದಲ್ಲಿ ಮಾಡುವ ಒಂದು ಉಸಿರಾಟದ ಕ್ರಮ. ಹೇಗೆ? ಮೂಗಿನ ಹೊಳ್ಳೆಯಿಂದ ಗಾಳಿ ತಗೊಳ್ಳೋದು, ಕುತ್ತಿಗೆಯಲ್ಲಿ ಗಾಳಿ ತುಂಬೋದು. ತುಂಬಿದ ಗಾಳಿಯನ್ನು ಮೂಗಿನ ಹೊಳ್ಳೆಯ ಮೂಲಕ ಒಂದು ಫೋರ್ಸ್ ಆಗಿ, ಅಂದರೆ ಒಂದು ಗಾಳಿಯ ರಭಸದಂತೆ ಸೌಂಡ್ ಮಾಡ್ತಾ, ನೀವು ಸಾಮಾನ್ಯವಾಗಿ ಈ ಕಡಲ ತೀರದಲ್ಲಿ ಹೋದಾಗ ಆ ಒಂದು ಅಲೆಗಳ ಸೌಂಡನ್ನು ಕೇಳಿರ್ತೀರಿ. ಆ ಅಲೆಗಳ ಸೌಂಡ್ ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ, ಆ ಸೌಂಡನ್ನು ನಾವು ಈ ನಮ್ಮ ಕುತ್ತಿಗೆ ಭಾಗದಲ್ಲಿ
ಮಾಡಬೇಕು. ಅದಕ್ಕೆ ಓಷನ್ ಬ್ರೀದಿಂಗ್ ಅಂತ ಕರಿತೀವಿ. ಅದನ್ನು ನಾವು ಹೇಳಲಿಕ್ಕಾಗೋದಿಲ್ಲ, ಅನುಭವಿಸಿದಾಗ ಮಾತ್ರ ಗೊತ್ತಾಗತ್ತೆ. ಈಗ ಅದರ ಸ್ವಲ್ಪ ಅಂಶವನ್ನು ನಾವು ಗಮನಿಸೋಣ. ದೀರ್ಘ ಉಸಿರು ತಗೊಳ್ಳೋಣ, ಕುತ್ತಿಗೆಯಲ್ಲಿ ಗಾಳಿ ತುಂಬೋಣ, ತುಂಬ್ತಾ ಇರೋಣ ಗಾಳಿಯನ್ನು, ಎಷ್ಟು ಸಾಧ್ಯವಷ್ಟು ಗುತ್ತಿಗೆಯನ್ನು ಬಿಗಿಗೊಳಿಸೋಣ. ಆಮೇಲೆ ನಿಧಾನವಾಗಿ ಅಲ್ಲಿದ್ದ ಗಾಳಿಯನ್ನು ಮೂಗಿನಿಂದ ಹೊರಗಾಗ್ತಾ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಉಸಿರಾಟದ ಹಂತ ನಿಮಗೆ ಗೊತ್ತಾಗ್ತದೆ. ನಿಧಾನ ಉಸಿರು ತಗೊಳ್ಳಿ, ಗಂಟಲಿನ ಭಾಗದಿಂದ ಗಾಳಿಯನ್ನು ಹೊರಗೆ ಸೂಸುವ ಭಾಗ, ಇನ್ನೊಮ್ಮೆ ನೋಡೋಣ. ನಿಧಾನ ಉಸಿರು ತಗೊಳ್ಳಿ, ಗಂಟಲಿನಲ್ಲಿ ಶೇಖರಣೆ ಆಗಿರುವ ಗಾಳಿಯನ್ನು ಮೂಗಿನ ಹೊಳ್ಳೆಯ ಮೂಲಕ ನಿಧಾನವಾಗಿ ಹೊರಗಾಕಿ, ಹೀಗೆ ಸಂಪೂರ್ಣ ನಮ್ಮ ಮನಸ್ಥಿತಿಯನ್ನು ಈ ಗಂಟಲಿನಲ್ಲಿ ಕೊಟ್ಟು ಕೇವಲ ಗಂಟಲಿನ ಉಸಿರಾಟವನ್ನು ಮಾತ್ರ ನಾವು ಮಾಡ್ತಾ ಹೋದಾಗ ಅಲ್ಲಿರುವ ಎಲ್ಲ ಒತ್ತಡ ಕಡಿಮೆ ಆಗುತ್ತಾ ಹೋಗುತ್ತೆ. ಕಾಲಕ್ರಮೇಣ ದಿನಕ್ರಮೇಣ ಅಭ್ಯಾಸ ಮಾಡ್ತಾ 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 ಅಲ್ಲಿ ಒಂದು ಮಸಾಜ್ ಸಿಸ್ಟಮ್ ಮಸಾಜ್ ಆಗತ್ತೆ, ಸಂಪೂರ್ಣ ಹಗೂರತೆಯಿಂದ ಕೂಡಿರುತ್ತೆ, ಅಲ್ಲಿರುವ ಒತ್ತಡ ಕಡಿಮೆ ಆಗುತ್ತೆ. ಮತ್ತು ಮುಖ್ಯವಾಗಿ ಈ ಎಲ್ಲ ಅಭ್ಯಾಸಗಳಿಂದ ನಮ್ಮ ಥೈರಾಯ್ಡ್ ಗ್ರಂಥಿಗಳು ಆ್ಯಕ್ಟಿವೇಟ್ ಆಗ್ತವೆ. ಸಾಸಿವೆ ಕಾಳಿನಷ್ಟಿರುವ ಥೈರಾಯ್ಡ್ ಗ್ರಂಥಿ ನಮ್ಮ ಇಡೀ ಶರೀರಕ್ಕೆ ಎಷ್ಟೊಂದು ತೊಂದರೆ ಕೊಡ್ತದೆ ಅಂತ ನೀವೆಲ್ಲ ಅನುಭವಿಸಿದ್ದೀರಿ. ಅಂತಹ ಒಂದು ಸಾಸಿವೆ ಕಾಳಿನಷ್ಟಿರುವಂತಹ ಗ್ರಂಥಿಯನ್ನು ನಾವು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ಈ ಎಲ್ಲ ಅಭ್ಯಾಸಗಳನ್ನು ನಿತ್ಯ ಮಾಡಿದಾಗ ನಾವು ಸುಲಭವಾಗಿ ಯಾವುದೇ ಔಷಧಿ ಇಲ್ಲದೆ ಈ ಒಂದು ಕ್ರಮವನ್ನು ಅಥವಾ ಈ ಅಭ್ಯಾಸದಿಂದ, ಯೋಗ ಚಿಕಿತ್ಸೆಯಿಂದ ಸಂಪೂರ್ಣ ಗುಣಮುಖರಾಗಬಹುದು. ನೋಡಿದಿರಲ್ಲ ವೀಕ್ಷಕರೇ, ಥೈರಾಯ್ಡ್ ಸಮಸ್ಯೆಯನ್ನು ಯೋಗ ಚಿಕಿತ್ಸೆಗಳ ಮೂಲಕ ಹೇಗೆ ನಿವಾರಣೆ ಮಾಡ್ಕೊಳ್ಬೋದು, ಯಾವ ಚಿಕಿತ್ಸೆಯನ್ನು ಹೇಗೆ ಮಾಡಬೇಕು, ಯಾವ ಅಭ್ಯಾಸವನ್ನು ಹೇಗೆ ಮಾಡಬೇಕು, ಅದೆಲ್ಲವನ್ನು ನೀವು ನೋಡಿದ್ದೀರಿ. ಈ ಎಲ್ಲ ಚಿಕಿತ್ಸೆಯ ರೂಪಕವಾದಂಥ ಈ ಯೋಗಾಭ್ಯಾಸಗಳನ್ನು ನೀವು ನುರಿತ ಯೋಗ ತಜ್ಞರ ಹತ್ರ ಕಲಿತು ಈ ಥೈರಾಯ್ಡ್ ಸಮಸ್ಯೆಯಿಂದ ಹೊರಗೆ ಬಂದು ಉತ್ತಮವಾದ ಆರೋಗ್ಯವನ್ನು ನಡೆಸ್ತಾ ಸುಖ ಸಮಾಜವನ್ನು ನಿರ್ಮಾಣ ಮಾಡ್ತೀರಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಾವು ಭೇಟಿಯಾಗೋಣ. ನಮಸ್ಕಾರ, ಶುಭವಾಗಲಿ.